ಹಾಯ್ ಆಲ್. ಆಮ್ಲ ನಮ್ಮ ಕಡೆ ಬೆಟ್ಟದ ನೆಲ್ಲಿಕಾಯಿ ಅಂತ ಕರಿತೀವಿ. ಆ್ಯಂಡ್ ಆಮ್ಲ ಅ ಡೇ ಕೀಪ್ಸ್ ಡಾಕ್ಟರ್ ಅವೇ ಅನ್ನೋದು ತುಂಬಾ ಸತ್ಯ. ಯಾಕಂದರೆ ಇದರಲ್ಲಿ ತುಂಬಾ ಜಾಸ್ತಿ ವಿಟಮಿನ್ ಸಿ ಇರುತ್ತೆ, ಫೈಬರ್, ಐರನ್ ಕೂಡ ಇರುತ್ತೆ. ನಾವು ಇದನ್ನು ಡೈಲಿ ಒಂದೊಂದು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಡೈಜೆಷನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ಇದನ್ನು ಡೈರೆಕ್ಟಾಗಿ ತಿನ್ನಬೇಕಾದ್ರೆ ನಮಗೆ ಸ್ವಲ್ಪ ಒಗರು ಅನಿಸುತ್ತೆ. ಸೊ ಈ ಥರ ಬೆಟ್ಟದ ನೆಲ್ಲಿಕಾಯಿನ ಈ ಥರ ಅಡಿಕೆ ಮಾಡೋದ್ರಿಂದ ನೀವು ಊಟ ಆದಮೇಲೆ ಅಥವಾ ನಿಮ್ಮ ಬ್ರೇಕ್ಫಾಸ್ಟ್ ಆದರೆ ಡಿನ್ನರ್ಗಾದ್ರೂ ಕೂಡ ಆದಮೇಲೆ ಇದೊಂದು ಸ್ವಲ್ಪ ತಿಂದರೆ ಸಾಕು, ನಿಮ್ಮ ಡೈಜೆಷನ್ಗೆ ತುಂಬಾ ಈಸಿ ಆಗುತ್ತೆ. ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನ ನೆಲ್ಲಿಕಾಯಿನ ಫಸ್ಟು ಚೆನ್ನಾಗಿ 2-3 ಸರಿ ವಾಶ್ ಮಾಡಿಬಿಟ್ಟು ನೀರಲ್ಲಿ, ಆಮೇಲೆ ನೀರು ಹೋಗೋ ಥರ ಒಂದು ಬಟ್ಟೆಯಲ್ಲಿ ಇದನ್ನು ಒರೆಸ್ಬೇಕು. ಆಮೇಲೆ ನೋಡಿ ಈ ಥರ ನೀವು ಅದು ಆಲ್ರೆಡಿ ಈ ಥರ ಲೈನ್ ಇರುತ್ತೆ ನೆಲ್ಲಿಕಾಯಿ ಮೇಲೆ, ಗೊತ್ತಾ? ಸೊ ಅದನ್ನೇ ನೀವು ಡೈರೆಕ್ಟಾಗಿ ಈ ಥರ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಕ್ವಾಂಟಿಟಿ ನೀವು ನೆಲ್ಲಿಕಾಯಿ ತೊಗೊಳ್ಳಿ, ಅಂದರೆ ಅದೆಲ್ಲ ಬಿಸಿಲಿಗೆ ಹಾಕಿದ್ಮೇಲೆ ಅದು ತುಂಬಾ ಕಡಿಮೆ ಆಗುತ್ತೆ. ಸೊ ಈ ಥರ ಎಲ್ಲವನ್ನು ಕಟ್ ಮಾಡಿ ಇದು ಇಷ್ಟ ಆಗಿದೆ. ಇದು ಇನ್ನೂ ಎಫೆಕ್ಟಿವ್ ಆಗಿ ನಾವು ಹೆಂಗೆ ಮಾಡ್ಕೋಬೋದಂದರೆ, ಇದಕ್ಕೆ ನಾವು ಒಂದು ಜಾರ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಒಂದಿಷ್ಟು ಜೀರಿಗೆ, ಇದು ಕೈ ಅಳತೆ ಅಷ್ಟೇ ಹಾಕೋಬೋದು, ಒಂದು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ, ಮತ್ತು ಒಂದು 4-5 ಕಾಳು ಮೆಣಸನ್ನು ಹಾಕ್ಬೋದು ಬೇಕಂದರೆ, ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಸಣ್ಣಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಇದು ಸಣ್ಣ ಆದ್ರೇ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಈ ಬೆಟ್ಟದ ನೆಲ್ಲಿಕಾಯಿನ ನಾವು ಪೀಸ್ ಮಾಡ್ಕೊಂಡಿದ್ವಲ್ಲ, ಸೊ ಇದರಲ್ಲಿ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈಯಿಂದನೇ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಮುಚ್ಚಿಬಿಟ್ಟು ಒಳಗಡೆ ಇಡೋಣ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ತುಂಬ ಚೆನ್ನಾಗಿ, ಈಗಂತೂ ತುಂಬ ಚೆನ್ನಾಗಿ ಬಿಸಿಲಿರುತ್ತೆ. ಸೊ ಇದನ್ನು ಬಿಸಿಲಿಗೆ ಒಂದು 2-3 ದಿನ ಆದರೂ ಇದನ್ನು ನಾವು ಒಣಗಿಸ್ಬೇಕು. ಅಂದರೆ ಅಡಿಕೆ ಒಟ್ಟು ಏನಾಗಲ್ಲ, ಬುಲ್ಸ್ ಬರಲ್ಲ, ಏನೂ ಆಗಲ್ಲ, ಕೆಟ್ಟೋಗಲ್ಲ. ಇದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಇದೇ ಥರ ಇದನ್ನು ಏನು ಮಾಡ್ಬೋದು, ಮಕ್ಳಿಗೂ ಕೊಡ್ಬೋದು. ಅವ್ರು ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಥರ ಚಾಕ್ಲೇಟ್ ಕಳಿಸೋ ಬದಲು ಈ ಥರ ಕೊಟ್ಟರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಊಟ ಆದಮೇಲೆ ಈ ಥರ ಇದನ್ನು ಬಾಳಿಸ್ಬೋದು. ಇದು ಡೈಜೆಷನ್ನಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ, ತುಂಬಾ ಬೆನಿಫಿಟ್ ಇರುತ್ತೆ. ಸೊ ಹೇಗೆ ಬಂತು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಈ ಥರ ಬಾಕ್ಸಲ್ಲಿ ಕೂಡ ನೀವು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು, ತಿಂಗಳವರೆಗೂ ಕೂಡ ಇಟ್ಕೊಂಡು ತಿನ್ಕೋಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.